ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಆಗಿದೆಯಾ, ಪಿಂಪಲ್ಸ್ ಮಾರ್ಕ್ಸ್ ಇದೆಯಾ, ಸ್ಕಿನ್ ಗ್ಲೋ ಇಲ್ವಾ? ಹಾಗಿದ್ದರೆ ನೀವು ಅಳಲೆಕಾಯಿಯನ್ನು ಬಳಸಿ. ಹೌದು, ತುಂಬ ಕಡಿಮೆ ಖರ್ಚಿನಲ್ಲಿ ನೀವು ನಿಮ್ಮ ಸ್ಕಿನ್ ಕೇರನ್ನು ಮಾಡ್ಕೊಳ್ಬೋದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಆಯುರ್ವೇದದಲ್ಲಿ ಕೂಡ ಅಳಲೆಕಾಯಿಯನ್ನು ಬಳಸ್ತಾರೆ. ಇದರಲ್ಲಿ ಉತ್ತಮವಾದ ಔಷಧೀಯ ಗುಣಗಳಿದೆ ಸ್ನೇಹಿತರೆ. ಇದನ್ನು ಸೇವನೆ ಕೂಡ ಮಾಡಿದ್ರೆ ಅದ್ಭುತ ಆರೋಗ್ಯಕಾರಿ ಪ್ರಯೋಜನಗಳು ಸಿಗುತ್ತೆ. ಅದ್ರ ಜೊತೆಗೆ ಇದನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ತುಂಬ ಜನಕ್ಕೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಅದು ಏನು ಮಾಡಿದ್ರೂ ನಿವಾರಣೆ ಆಗ್ತಾನೇ ಇರೋದಿಲ್ಲ. ಅಂಥವರಿಗೆ ಅರಳೆಕಾಯಿಯ ಪೇಸ್ಟ್ ತುಂಬ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಿಂಪಲ್ಸ್ ಮಾರ್ಕ್ಸು, ಪಿಗ್ಮೆಂಟೇಷನ್ ನಿವಾರಣೆಗೆ, ಪಿಗ್ಮೆಂಟೇಷನ್ ಬರದಂತೆ ತಡೆಗಟ್ಟೋದಕ್ಕೂ ಕೂಡ ಅಳಲೆಕಾಯಿ ತುಂಬಾ ಸಹಕಾರಿ. ಯಾವ ರೀತಿ ಇದನ್ನು ಬಳಸೋದು? ಒಂದು ಅಳಲೆಕಾಯಿಯನ್ನು ತೆಗೆದುಕೊಂಡು ಅದನ್ನು ನೀರಲ್ಲಿ ಹಾಕಿ ಇಡೀ ರಾತ್ರಿ ನೆನೆಸಬೇಕು. ನೆಕ್ಸ್ಟ್ ಡೇ ಅದನ್ನು ಚೆನ್ನಾಗಿ ತೇಯ್ದು ಆ ಪೇಸ್ಟನ್ನು ನೀವು ಕಣ್ಣಿನ ಕೆಳಗಡೆ ಸ್ಕಿನ್ ಮೇಲೆ ಹಚ್ಕೊಳ್ಬೇಕು. ಬೇಕಿದ್ರೆ ನೀವು ಮೊಸರನ್ನ ಬೆರೆಸಿ ಕೂಡ ನೀವು ಸ್ಕಿನ್ನಿಗೆ ಫೇಸ್ ಪ್ಯಾಕ್ ಥರ ಹಾಕ್ಕೊಳ್ಬಹುದು. ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು, ಮೊಸರು, ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಎಲ್ಲವನ್ನು ಹಾಕಿ ಫೇಸ್ ಪ್ಯಾಕ್ ಥರ ಕೂಡ ಮಾಡಬಹುದು. ಅಳಲೆಕಾಯಿಯನ್ನು ಬಳಸೋದ್ರಿಂದ ನಿಮ್ಮ ಸ್ಕಿನ್ನು ಲೈಟನ್ ಆಗುತ್ತೆ, ಸ್ಕಿನ್ನು ತುಂಬ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಸೋರಿಯಾಸಿಸ್ ಅಥವಾ ಸ್ಕಿನ್ನಲ್ಲಿ ಅನೇಕ ರೀತಿಯ ಅಲರ್ಜಿಯಂತಹ ಸಮಸ್ಯೆಗಳಿರುತ್ತೆ. ಅಂಥವರು ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆಯನ್ನು ತಗೊಂಡು ನಂತರ ಈ ಅಳಲೆಕಾಯಿಯನ್ನು ಬಳಸೋದ್ರಿಂದ, ಇದನ್ನು ಸೇವನೆ ಮಾಡೋದು ಅಥವಾ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು, ಸ್ಕಿನ್ ಮೇಲೆ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಆ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಜೊತೆಗೆ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ಕೂಡ ರಕ್ತ ಶುದ್ಧಿ ಆಗುತ್ತೆ ಮತ್ತು ಇನ್ನೂ ಅನೇಕ ಪ್ರಯೋಜನಗಳು ಸಿಗುತ್ತೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಕೇವಲ ನಿಮ್ಮ ತ್ವಚೆಗೆ ಹೇಗೆ ಬಳಸೋದು ಅಂತ ತಿಳಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಇದನ್ನು ನೀರಿನಲ್ಲಿ ನೆನೆಸಿ ಅದನ್ನು ಚೆನ್ನಾಗಿ ತೇಯ್ದು ಅದನ್ನು ನೀವು ಕಣ್ಣಿನ ಕೆಳಗಡೆ ಅಪ್ಲೈ ಮಾಡ್ಬೋದು, ಅಥವಾ ನಿಮ್ಮ ಸ್ಕಿನ್ನಲ್ಲಿ ಎಲ್ಲಿ ಅಲರ್ಜಿ ಆಗಿದೆ ಅಲ್ಲಿ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಅದು ಸ್ವಲ್ಪ ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಬೇಕು. ಅಥವಾ ನೀವು ಫೇಸ್ ಪ್ಯಾಕ್ ಥರ ಯೂಸ್ ಮಾಡ್ತೀರಾ ಅಂದರೆ ಒಂದು ಪೌಡರ್ ಕೂಡ ಸಿಗುತ್ತೆ, ನಿಮಗೆ ಅಳಲೆಕಾಯಿ ಪೌಡರ್ ಕೂಡ ಸಿಗುತ್ತೆ, ಅದನ್ನು ತೊಗೊಂಡು ಬೇಕಿದ್ದರೆ, ಅಥವಾ ಅದನ್ನು ನೀವು ಹಾಗೆ ತೇಯ್ದು ಕೂಡ, ಅಂದರೆ ಅಳಲೆಕಾಯಿಯನ್ನೇ ನೆನೆಸಿ ತೇಯ್ದು ಅದಕ್ಕೆ ಕಡಲೆ ಹಿಟ್ಟು ಅಥವಾ ಕೆಂಪು ಬೇಳೆ ಬರುತ್ತೆ ನೋಡಿ, ಅದರದ್ದು ಪೌಡರು ಯಾವುದಾದ್ರೂ ಒಂದು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ವಿಟಮಿನ್ ಇ ಕ್ಯಾಪ್ಸಲನ್ನು ಕೂಡ ಹಾಕ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ ಡ್ರೈ ಆದಮೇಲೆ ವಾಶ್ ಮಾಡ್ಕೊಳ್ಳೋದ್ರಿಂದ, ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಜಸ್ಟ್ ಕೇವಲ ವಾರದಲ್ಲಿ 1-2 ಸಲ ಬಳಸಿದ್ರೆ ಸಾಕು, ನಿಮ್ಮ ಸ್ಕಿನ್ನನ್ನು ಇದು ತುಂಬ ಚೆನ್ನಾಗಿ ಒಂದು ಹೆಲ್ದಿ ಸ್ಕಿನ್ ಆಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸಣ್ಣ ಕಲೆ ಇರುತ್ತೆ, ಪಿಂಪಲ್ಸ್ ಆಗಿ ಕಲೆ ಉಳ್ಕೊಂಡಿರುತ್ತೆ, ಪಿಗ್ಮೆಂಟೇಷನ್ ಬರ್ತಿರುತ್ತೆ, ಪಿಗ್ಮೆಂಟೇಷನ್ ಹೋಗ್ತಾನೇ ಇರೋದಿಲ್ಲ, ಅಂಥವ್ರು ಎಲ್ರಿಗೂ ಅದು ತುಂಬ ಯೂಸ್ ಆಗುತ್ತೆ. ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಆಗಿದ್ರೆ ಅಂತೂ ಇದು ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಟ್ರೈ ಮಾಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅಳಲೆಕಾಯಿಯಿಂದ ಇನ್ನೇನು ಆರೋಗ್ಯಕಾರಿ ಪ್ರಯೋಜನಗಳು ಸಿಗುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.